ನಿತ್ಯಗೆ ಚಾಲೆಂಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಲೆನಿನ್ ಮತ್ತು ಆರತಿ ರಾವ್ ಸಾಕಷ್ಟು ಮಾತಾಡಿದ್ದಾರೆ. ನೇರವಾಗಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ನೀವು ಎಲ್ಲಿಗೆ ಬರ್ತೀರಾ ಬನ್ನಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ, ನೀವು ಕೂಡ ಸಿದ್ಧರಾಗಿ ಬನ್ನಿ ಅನ್ನುವಂಥದ್ದು. ಮೇಡಮ್ ನೇರವಾಗಿ ಹೇಳಿದ್ರು, ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಬರಲಿ, ಬೇಕಾದಷ್ಟು ಜನ ಸೇರಲಿ, ಮುಖಾಮುಖಿ ಚರ್ಚೆ ಆಗಿಬಿಡಲಿ, ಅದನ್ನು ಎಲ್ಲ ಚಾನಲ್ಗಳು ತೋರಿಸ್ಲಿ ಮನೆ ಮನೆಗೆ, ಎಲ್ರಿಗೂ ಗೊತ್ತಾಗಲಿ ಸತ್ಯಾಸತ್ಯತೆಗಳೇನು ಅಂತ, ಸತ್ಯ ಯಾವುದು ಮಿಥ್ಯ ಯಾವುದು ಗೊತ್ತಾಗಲಿ ಅನ್ನುವಂಥದ್ದು ಅವರ ಒಂದು ಮಾತು. ಬಹಳ ಬುದ್ಧಿವಂತತನದಿಂದ ನಿತ್ಯಾನಂದ ವ್ಯವಹರಿಸುವಂಥ ರೀತಿ ನೋಡ್ತಾ ಇದ್ದೀವಿ. ಯಾವುದಾದ್ರು ಒಂದು ಪ್ರಶ್ನೆ ಅವರ ವಿರುದ್ಧ ರೈಸ್ ಆಯಿತು ಅಂತಂದರೆ 26 ಪ್ರಶ್ನೆಗಳು ಬೇರೆ ಬೇರೆಯವರಿಗೆ ಕೇಳುವಂಥ ಒಂದು ವ್ಯವಸ್ಥೆನ ಮಾಡಿಬಿಡ್ತಾರೆ. ಇನ್ನೊಂದೇನು ಗಾಳಿ ಸುದ್ದಿಗಳನ್ನ ಹರಡಿಬಿಟ್ಟು ಈ ಮೂಲ ಪ್ರಶ್ನೆ ಏನಿದೆ ಆ ಮೂಲ ಪ್ರಶ್ನೆ ಜನಗಳಿಗೆ ಮರೆತು ಹೋಗಿಬಿಡಬೇಕು, ಇಡೀ ಒಂದು ಸಬ್ಜೆಕ್ಟ್ ಡೈವರ್ಟ್ ಆಗಬೇಕು. ಇಂಥ ಒಂದು ಈ ಕಲೆ ಏನಿದೆಯಲ್ಲ, ಆರ್ಟ್ ಭಾಳ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ ನಿತ್ಯಾನಂದ. ಹೀಗಾಗಿ ಏನಂತಂದರೆ ಯಾರಾದರೂ ಒಬ್ಬರು ಮಾತಾಡಿದ್ರೆ ಅವರ ವಿರುದ್ಧ 10 ಕೇಸ್ಗಳು ಬೀಳ್ತವೆ. ಸಾಕ್ಷಿ ಹೇಳ್ತಾರೆ ಅಂತಂದರೆ ಮುಗಿದೋಯ್ತು ಅವ್ರ ಕತೆ. ಅವರು ಯಾಕಪ್ಪ ಜನ್ಮದಲ್ಲಿ ಸಾಕ್ಷಿ ಹೇಳಕ್ಕೆ ಬರಬೇಕು ಅಂತ ಅನಿಸ್ಬಿಡ್ಬೇಕು. ಅಷ್ಟೊಂದು ಕೇಸ್ಗಳು ಅವ್ರ ತಲೆ ಮೇಲೆ ಬಂದುಬಿಡುವಂಥದ್ದು. ಜೊತೆಗೆ ನಿರಂತರವಾದಂಥ ಪ್ರಾಣ ಬೆದರಿಕೆಗಳು, ಯಾವ ಸಾಕ್ಷಿಗಳನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಸೃಷ್ಟಿ ಮಾಡುವಂಥ ಒಂದು ಚಾಕ್ಯತೆ. ಬಹುಶಃ ಇದೇ ನಿತ್ಯಾನಂದನಿಗೆ ಅನಿಸಿತ್ತು, ನಾನು ಎಲ್ಲದನ್ನೂ ಕೂಡ ಗೆದ್ದು ಬಿಡ್ತೀನಿ ಅಂತ. ಎಲ್ಲೋ ಒಂದು ಕಡೆಗೆ ನಿತ್ಯಾನಂದನ ನಿಜವಾದ ಸೋಲು ಆರಂಭವಾಗಿದ್ದು ಆರತಿ ರಾವ್ ಕೇಸಿಂದಲೇ ಅನ್ನುವಂಥದ್ದು. ಬನ್ನಿ, ನಾನು ಕೇಳ್ತಾ ಇದ್ದೆ, ಹರ್ಪೀಸ್ ಬಗ್ಗೆ ಕೇಳ್ತಾ ಇದ್ದೆ. ಭಾಳ ಬೇಸರದ ಸಂಗತಿ, ಪದೇ ಪದೇ ಕೇಳುವಂಥದ್ದು ಕೂಡ ಇಟ್ಸ್ ನಾಟ್ ಗುಡ್. ಬಟ್ ಬೇರೆ ಬೇರೆ ಕಡೆ ಚರ್ಚೆ ಆಗಿದೆ ಇದ್ರ ಬಗ್ಗೆ, ನಾವು ಕೇಳಲೇಬೇಕು, ಅವ್ರ ಉತ್ತರವನ್ನು ಹೇಳಲೇಬೇಕು. ಮೇಡಮ್, ಮತ್ತೆ ನಾನು ಸರ್ಪಸುತ್ತಿನ ಬಗ್ಗೆನೇ ಕೇಳ್ತಾ ಇದ್ದೀನಿ, ಅಂದರೆ ಹರ್ಪೀಸ್ ಬಗ್ಗೆನೇ ಕೇಳ್ತಾ ಇದ್ದೀನಿ. ನಿಮಗಿಲ್ಲ ಅಂತಂದಾದಮೇಲೆ ಯಾಕಿಂಥ ಒಂದು ಸುದ್ದಿ ಬಂತು ಅಂತ? ರಂಗನಾಥ್ ಅವರೇ, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ನನಗೆ ಹೆರ್ಪೀಸ್ ಇದೆಯಾ ಇಲ್ವಾ ಅನ್ನೋದು ಇದು ಇಶ್ಯೂನೇ ಇಲ್ಲ. ಇಲ್ಲಿ ಇಶ್ಯೂ ಏನು ಅಂದರೆ ನಿತ್ಯಾನಂದ ಅಬ್ಯೂಸ್ ಮಾಡಿದ್ರಾ ಇಲ್ವಾ, ಇದರಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ನಾನು ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ ಜನರಿಗೆ. ನಿತ್ಯಾನಂದ ಒಂದು ಆರತಿ ರಾವನ್ನ ಮಾತ್ರ ಅಬ್ಯೂಸ್ ಮಾಡಿದ್ದಾರೆ ಅನ್ನೋದು ಇಲ್ಲ. ಕರೆಕ್ಟ್. ನಂತರ ಎಷ್ಟೋ ಜನ ಇದ್ದಾರೆ. ದೆರ್ ಆರ್ ಮೆನಿ ವಿಮೆನ್ ಆ್ಯಂಡ್ ಮೆನ್ ಹೂ ಹ್ಯಾವ್ ಬೀನ್ ಅಬ್ಯೂಸ್ಡ್ ಬೈ ನಿತ್ಯಾನಂದ. ಅಟ್ಲೀಸ್ಟ್ 3 ಜನದ ಹೆಸರು ಹೊರಗಡೆ ಬಂದುಬಿಟ್ಟಿದೆ. ನಾನು, ವಿನಯ್ ಭಾರದ್ವಾಜ್ ಆ್ಯಂಡ್ ಗೋಪಿಕಾ, ಅವರಿಬ್ಬರು ಹೆಸರು FIR ಅಲ್ಲಿತ್ತು. ನಾನು CID ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ನನಗೆ ಹೆರ್ಪೀಸ್ ಇದೆಯಾ ಇಲ್ವಾ ಅನ್ನೋದು ಇಶ್ಯೂನೇ ಇಲ್ಲ. ಅವ್ರು ಅಬ್ಯೂಸ್ ಮಾಡಿದ್ರಾ ಇಲ್ವಾ, ಅದೇ ಪ್ರಶ್ನೆ ನಾನು ನಿತ್ಯಾನಂದನ ಕೇಳ್ತಿರೋದು. ಯಾಕೆ ಇಶ್ಯೂನ ಡೈವರ್ಟ್ ಮಾಡ್ತಾಗಿದ್ದೀರಾ? ನನಗೆ ಹೆರ್ಪೀಸ್ ಇದೆ ಅಂತ ಊರೆಲ್ಲ ಹೇಳ್ಕೊಂಡು ಜನರನ್ನ ಕನ್ಫ್ಯೂಸ್ ಮಾಡಿ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಯಾಕೆ ಟ್ರೈ ಮಾಡ್ತಾಗಿದ್ದೀರಾ? ನೀವು ಇನ್ನೋಸೆಂಟ್ ಅಂದರೆ ನೀವು ಯಾಕೆ ಪ್ರೂವ್ ಮಾಡ್ತಾಗಿಲ್ಲ? ನಿನಗೆ ಯಾಕೆ ಮೆಡಿಕಲ್ ಟೆಸ್ಟ್ ತೊಗೊಳಕ್ಕೆ ಹೆದರಿಕೆ ಆಗ್ತಿದೆ ಈಗ? ಎಸ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡು, ಹೋಗಿ ಮೆಡಿಕಲ್ ಟೆಸ್ಟ್ ತೊಗೋ. 8 ಸಮನ್ ಬಂದಿದೆ CID ಅಂದ, ನಿಜಾನ ಇಲ್ವಾ ಅಂತ ಹೇಳಿ. 8 ಸಮನ್, 1 ಅಲ್ಲ 2 ಅಲ್ಲ 3 ಅಲ್ಲ, 8 ಸಮನ್ CID ಹತ್ರಿಂದ ಬಂದಿದೆ. ಒಂದಕ್ಕೂ ಹೋಗಿಲ್ಲ. ಯಾಕೆ? ಅದಾದಮೇಲೆ ಕೋರ್ಟ್ ಆರ್ಡರ್ ವಾಯ್ಸ್ ಟೆಸ್ಟ್ ಆ್ಯಂಡ್ ಮೆಡಿಕಲ್ ಟೆಸ್ಟ್ ಎರಡೂ ಹೋಗಬೇಕು ಅಂತ ರಾಮನಗರ್ ಕೋರ್ಟಿಂದ ಆರ್ಡರ್ ಬಂತು. ಯಾಕೆ ಹೋಗಲಿಲ್ಲ? ವಾಯ್ಸ್ ಟೆಸ್ಟ್ ಯಾವುದಕ್ಕೆ ಅಂದರೆ ಅವರು ಲೆನಿನ್ ಅಥವಾ ಧರ್ಮಾನಂದ ಹತ್ರ ಐ ಥಿಂಕ್ ಫೆಬ್ರವರಿ 2010 ಧರ್ಮ ನನ್ನ ಮನ್ನಿಸು ಧರ್ಮ, ಯಾರು ತಪ್ಪು ಮಾಡಿಲ್ಲ, ವಿವೇಕಾನಂದ ಅಲ್ವಾ, ರಮಣ ಅಲ್ವಾ, ರಾಮಕೃಷ್ಣ ಅಲ್ವಾ, ನಾನು ಅವ್ರ ಥರನೇ, ನಾವಿಬ್ಬರು ಅಡಲ್ಟ್ಸು, ಇದರಲ್ಲಿ ಯಾವುದು ಇಲ್ಲೀಗಲ್ ಅಲ್ಲ, ಈ ಥರ ಎಲ್ಲ ಮಾತಾಡಿದ್ದಾರೆ. ಅದನ್ನು ರೆಕಾರ್ಡ್ ಮಾಡಿ ಅವರು CIDಗೆ ಸಬ್ಮಿಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಟು ಮೀ, ಐ ವಿಲ್ ವಿಲ್ಲಿಂಗ್ ಟು ಸಾರಿ ಟು ಹಿ ವಾಂಟ್. ಅದೇನೋ ಸರ್, ನಾ ಕಾಲದ ವಿழுந்து ಮನ್ನಿಪು ಕೇಳ್ಕறேன். ನಿನ್ನ ಹತ್ರ ಯಾರೆಲ್ಲ ಬಂದು ಹತ್ತಿದ್ದಾರೋ, ಕಣ್ಣೀರು ಬಿಟ್ಟಿದ್ದಾರೋ, ನನ್ನಿಂದ ಕಷ್ಟಪಟ್ಟವರು, ಏಮಾರಿದವರು ನಿನ್ನ ಹತ್ರ ಬಂದು ಹತ್ತಿದ್ರೆ ಅವ್ರ ಕಾಲಲ್ಲಿ ಬಿದ್ದು ನಾನು ಫರ್ಗಿವ್ನೆಸ್ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ ಹಾಗೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಾರೆ. ಇದು ನಿತ್ಯಾನಂದ ವಾಯ್ಸ್ ಹಾಗೆ ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಯಾರು ಅವರು ಡಿವೋಟೀಸು, ಆರ್ಗನೈಸರ್ಸ್ ಅವರು ಡಿಸ್ಕೋರ್ಸ್ ಎಲ್ಲ ಕೇಳಿರ್ತಾರೋ ಎಲ್ರಿಗೂ ಗೊತ್ತು. ಆದರೆ ಕೋರ್ಟಲ್ಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಫಾರೆನ್ಸಿಕ್ ಟೆಸ್ಟ್ ಮಾಡಬೇಕು. ಅದಕ್ಕೆ ವಾಯ್ಸ್ ಟೆಸ್ಟಿಗೆ CID ಸಮನ್ ಕೊಟ್ಟಿದ್ದಾರೆ 8 ಸಲ, ಅದು ಹೋಗಿಲ್ಲ. ಕೋರ್ಟ್ ಆರ್ಡರ್ ಬಂತು, ಅದು ಹೋಗಿಲ್ಲ.
ನಾನು ಇನ್ನೋಸೆಂಟು, ನಾನು 6 year old, ನಾನು ಗಂಡಸಲ್ಲ, ನಾನು ಹೆಂಗಸಲ್ಲ, ಇದೆಲ್ಲ ಹೇಳ್ತಾರೆ, ಅದೆಲ್ಲ ಚರ್ಚೆ ಮಾಡ್ತಾರೆ. ಆದರೆ ಒಂದು ಕೋರ್ಟ್ ಆರ್ಡರ್ ಬಂದ ಮೇಲೆ ಹೋಗಿ ಹೈಕೋರ್ಟ್ ಹೋಗಿ ಅದಕ್ಕೆ ಒಂದು ಸ್ಟೇ ತೊಗೊಂಡು ಬರ್ತಾರೆ. ಯಾಕೆ? ಬಿಕಾಸ್ ಹಿ ಹ್ಯಾವ್ ಫಿಯರ್. ಹಾಂ, ಅವ್ರು ಇನ್ನೋಸೆಂಟ್ ಅಂದರೆ ಹೋಗ್ಬೇಕಲ್ವಾ? ಅವ್ರು ನಿಜವಾಗ್ಲೂ ಇಂಪಾರ್ಟೆಂಟು, ನಿಜವಾಗ್ಲೂ ಅವರು 6 year baby. 6 year old ಹಾಗೆ ಅಂದರೆ ಅವರೇ ಹೋಗಿ ಯಾವ ಪ್ಯಾನಲ್ ಬಂದು ಟೆಸ್ಟ್ ಮಾಡುತ್ತೆ, ಯಾವ ಹಾಸ್ಪಿಟಲ್ ಹೇಳಿ ನಾನು ಬರ್ತೀನಿ ಅಂತ ಹೋಗಿ ನಿಲ್ಲಬೇಕು. ಆದರೆ ಅವರು ಎಲ್ಲೋ ಯಾವುದೋ ಒಂದು ಕೇಳದೇ ಇರೋ ಒಂದು ಡಾಕ್ಟರ್ ಹತ್ರಿಂದ ಯಾವುದೋ ಒಂದು ಸರ್ಟಿಫಿಕೇಟ್ ತಂದುಬಿಟ್ಟು ಅಮೆರಿಕಾನಲ್ಲಿ ಹೇಳಿದ್ರು, ಇವನು ಹೇಳ್ದ, ಅವ ಹೇಳ್ದ, ನಾನು 6 year old, ನಾನು ಇಂಪಾರ್ಟೆಂಟು ಅಂತ ಹೇಳ್ತಾಗಿ ಚರ್ಚೆ ಮಾಡ್ತಾಗಿರ್ತಾರೆ. ಆದರೆ ಕೋರ್ಟ್ ಆರ್ಡರ್ ಬಂದರೆ ಬರಲ್ಲ ಅವರು. ಸೊ ಇಶ್ಯೂ ನನಗೆ ಹೆರ್ಪೀಸ್ ಇದೆಯಾ ಇಲ್ವಾ ಅನ್ನೋದು ಇಲ್ಲ, ನಿತ್ಯಾನಂದ ಅಬ್ಯೂಸ್ ಮಾಡ್ದನ ಅಲ್ವಾ, ಅದೇ ಇಶ್ಯೂ. ಇಲ್ಲಿ ಒಂದು ವಿಕ್ಟಿಮ್ ಮಾತಾಡಿದ್ದಿಲ್ಲ, ದರ್ ಇಸ್ ಮೋರ್ ದೆನ್ ಒನ್ ವಿಕ್ಟಿಮ್. ಸೊ ಅವ್ನು ನಿಜವಾಗ್ಲೂ ಇನ್ನೋಸೆಂಟ್ ಅಂದರೆ ಲೆಟ್ ಹಿಮ್ ಪ್ರೂವ್ ಇಟ್. ಅವನು ಫಸ್ಟ್ ಪ್ರೂವ್ ಮಾಡಲಿ ಮೆಡಿಕಲ್ ಟೆಸ್ಟ್ ತೊಗೊಂಡು. ನನಗೆ ವಾಟ್ ಎವರ್ ನೆಸೆಸರಿ ಮೆಡಿಕಲ್ ಟೆಸ್ಟ್ ಇಸ್ ರಿಕ್ವೈರ್ಡ್ ಫಾರ್ ದ ಕೇಸ್ ನಾನು 2 ವರ್ಷ ಮುಂಚೆನೇ ತೊಗೊಬಿಟ್ಟಿದ್ದೀನಿ. 2 ವರ್ಷದಿಂದ ಇವನು ಮೆಡಿಕಲ್ ಟೆಸ್ಟ್ ಅವಾಯ್ಡ್ ಮಾಡ್ತಾ ಇದ್ದಾನೆ. ಇವತ್ತು ಬಂದು ಏನೇನೋ ಒಂದು ಆರೋಪಗಳು ಹಾಕ್ಬಿಟ್ಟು ಏನೇನೋ ಚರ್ಚೆ ಮಾಡಿಬಿಟ್ಟು. ಓಕೆ, ಹಾಗಾದ್ರೆ ತಾವು ಹೇಳ್ತಾ ಇದ್ರಿ ಅಂದರೆ ಅಗತ್ಯವಾಗಿರುವಂಥ ಮೆಡಿಕಲ್ ಟೆಸ್ಟ್ಗಳು ಯಾವ್ಯಾವುದಿದೆ 2 ವರ್ಷದ ಹಿಂದೆ ನೀವು ತಗೊಂಡಿದ್ದೀರಿ ಅಂತ. ಹೌದು. ಎಸ್, ಇವ್ರು ಮಾತ್ರ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಿರ್ತಾವೆ. ಎಸ್. ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು? ಅವ್ರಿಗೆ ಹೆದರಿಕೆ. ಸತ್ಯ ಗೊತ್ತಾಗತ್ತಲ್ಲ, ಅವ್ರು ಹೇಳೋ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಫಾಲ್ಸ್ ಅಂತ ಪ್ರೂವ್ ಆಗಿಬಿಡುತ್ತೆ. ಜನರಿಗೆ ಗೊತ್ತಾಗತ್ತೆ ಮತ್ತೆ ವಾಟ್ ಇಸ್ ದ ಟ್ರೂತ್ ಅಂತ. ಅದಕ್ಕೆ ಅವ್ರು ಹೋಗ್ತಾಗಿಲ್ಲ. ಅದು ಮಾಡೋದು ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದು ಬಿಟ್ಟು ಅವ್ರ ಬಗ್ಗೆ ಆರೋಪಗಳು, ಅವ್ರ ವಿರುದ್ಧ ಧ್ವನಿ ಎತ್ತವ್ರು ಎಲ್ಲರೂ ಕೆಟ್ಟವರು, ಎಲ್ಲರೂ ಏನೋ ತಪ್ಪು ಮಾಡಿದ್ದಾರೆ, ಎಲ್ರಿಗೇನೋ ಪ್ರಾಬ್ಲಮ್ ಇರುತ್ತೆ, ಹಾಗೆಂತ ಅವ್ರು ಆರೋಪ ಹಾಕ್ತಾ ಇರ್ತಾರೆ. ಯು ಆರ್ ರಿಯಲಿ ಇನ್ನೋಸೆಂಟ್. ವೈ ಯು ಆರ್ ವೆಂಟ್ 6 year baby? You are claiming you are a Avadara Purusha, Kala Bhairava. You are really innocent. Come, take medical test voluntarily. I am innocent, I not did, I have now capable to sex. Why not you coming forward? Because you have fear. Not only Aarti Rao, at least more than 30. More than. Because once you medical test, he will come. Truth will, Satya will come. ಇಲ್ಲಿ ಒಂದು ವಿಷಯ ನಾನು ಜ್ಞಾಪಿಸ್ಬೇಕು ರಂಗನಾಥ್ ಅವರೇ. ನಿತ್ಯಾನಂದನ ಈ ಪ್ರಶ್ನೆ ಮೀಡಿಯಾದವರು ಕೇಳುವಾಗ ಅಥವಾ ಬೇರೆ ಯಾರು ಕೇಳುವಾಗ ಅವ್ರು ಹೇಳ್ತಾರೆ, ನಾನು ಕಸ್ಟಡಿನಲ್ಲಿ ಇದ್ದಾಗಲೇ ಹೇಳ್ತಿದ್ದೆ ನನ್ನ ಇಂಪಾರ್ಟೆನ್ಸ್ ಟೆಸ್ಟ್ ಮಾಡಿ ಅಂತ. ಅವರು ಕಸ್ಟಡಿನಲ್ಲಿ ಇದ್ದಾಗ ದೇರ್ ವಾಸ್ ನೋ ವಿಕ್ಟಿಮ್ ಹೂ ಹ್ಯಾಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಕಂಪ್ಲೇಂಡ್. ನಾನು ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು August 2010. ನಿತ್ಯಾನಂದ ಕಸ್ಟಡಿಯಿಂದ ಹೊರಗೆ ಬಂದಿದ್ದು June 2010. ಅವರು ಬೇಲಲ್ಲಿ ಹೊರಗೆ ಬಂದು 2 ತಿಂಗಳಾದಮೇಲೆ ನನ್ನ ಕಂಪ್ಲೇಂಟ್ CID ಕೈಯಲ್ಲಿ ಬಂತು. ಅದರಿಂದ ವೆನ್ ದೆರ್ ಇಸ್ ನೋ ವಿಕ್ಟಿಮ್ ಹೂ ಹ್ಯಾಸ್ ಕಂಪ್ಲೇಂಟ್, ದೆರ್ ಇಸ್ ನೋ ನೆಸೆಸಿಟಿ. ಹಾಗೇ ಅವತ್ತು CID ಟೆಸ್ಟ್ ಮಾಡಿದರೆ ಇವತ್ತು ಏನಾಗಿರುತ್ತೆ ಅಂದರೆ, ನಿತ್ಯಾನಂದ ವುಡ್ ಹ್ಯಾವ್ ಫೈಲ್ಡ್ ಅ ಕೇಸ್ ಅಗೇನ್ಸ್ಟ್ ದೆಮ್. ಮೈ ರೈಟ್ಸ್ ಹ್ಯಾವ್ ಬೀನ್ ವಯಲೇಟೆಡ್, ವೆನ್ ದೆರ್ ವಾಸ್ ನೋ ವಿಕ್ಟಿಮ್ ಐ ಹ್ಯಾವ್ ಬೀನ್ ಟೆಸ್ಟೆಡ್, ಹಾಗೆ ಹೀಗೆ ಅಂತ ಏನೋ ಕೇಸ್ ಹಾಕ್ತಿದ್ರು CID ಮೇಲೆ. ಸೊ ರೆಸ್ಪೆಕ್ಟಿಂಗ್ ಹಿಸ್ ರೈಟ್ಸ್, CID ಅವ್ರನ್ನ ಟೆಸ್ಟ್ ಮಾಡಲಿಲ್ಲ ಆವಾಗ, ಬಿಕಾಸ್ ದೇರ್ ವಾಸ್ ನೋ ವಿಕ್ಟಿಮ್. ಬಟ್ ವಿಕ್ಟಿಮ್ ಬಂದಾಯ್ತಲ್ಲ, ಮಾಡಬೇಕೀಗ ಅಂತ ಯಾಕಿನ್ನೂ ಮಾಡಿಲ್ಲ ಅವರು? ಅವಾಗ ತೆಗಿಲಿಲ್ಲ, ಅದಕ್ಕೆ ನಾನು ಇವಾಗ ಹೋಗಿಲ್ಲ ಅಂದರೆ ಇದು ಏನು ಆರ್ಗ್ಯುಮೆಂಟ್ ರೀ? ಅದರಿಂದ ಅವ್ರು ಇನ್ನೋಸೆಂಟ್ ಅಂತ ಅಲ್ಲ. ಎಷ್ಟು ದಿವಸ ಈ ರೀತಿ ಹೇಳಕ್ಕೆ ಸಾಧ್ಯ? ಅವರು ಇವತ್ತೆಲ್ಲ ನಾಳೆ ಬರಲೇಬೇಕಲ್ಲ? ಬರಲೇಬೇಕು. ಬಟ್ ಅವ್ರು ಎಷ್ಟು ದೂರ ಅವರಿಂದ ಆಗುತ್ತೋ ಅವ್ರು ಡಿಲೇ ಮಾಡ್ತಾರೆ. ಬಂದರೆ ಗೊತ್ತಾಗತ್ತಲ್ಲ ಜನರಿಗೆ ಏನು ನಿಜ ಏನು ಹಾಗೆ ಅಂತ. ಅದು ಅದಕ್ಕೂ ಏನಾದರೂ ಬೇರೆ ಏನಾದರೂ ಮಾರ್ಗಗಳು ಹುಡುಕ್ತಾ ಇದ್ದಾರೆ ಅಂತ? ಅವರಿದು ಸದ್ಯಕ್ಕೆ ಹೈಕೋರ್ಟಿಂದ ಸ್ಟೇ ತೊಗೊಂಡಿದ್ದಾರೆ. ಬಟ್ ಖಂಡಿತವಾಗಿ ಹಾಗೇ ಟೆಸ್ಟ್ ಮಾಡೋಕ್ಕೆ ಒಂದು ಕಂಪಲ್ಷನ್ ಬಂದರೆ ಅದರಲ್ಲಿ ಟೆಸ್ಟ್ ರಿಸಲ್ಟ್ ಆ್ಯಸ್ ಇಟ್ ಇಸ್ ಟ್ರೂತ್ಫುಲ್ ಆಗಿ ಬರದೇ ಇರೋಕ್ಕೆ ಏನೋ ಒಂದು ಮಾಧ್ಯ ಹುಡುಕ್ತಾರೆ. ನನಗೆ ಮೈ ಪರ್ಸ್ನಲ್ ಒಪಿನಿಯನ್ ಇಸ್ ದಿಸ್. Same thing. Maybe he taking some medicines. Nowadays the latest technology or Ayurveda medicine. Maybe something eating. One temporary important test. Maybe that's why he is afraid. ಅಷ್ಟು ಸುಲಭ ಇಲ್ಲ. ಯಾಕಂದರೆ ಅವ್ರನ್ನ ಒಂದೇ ಸರಿ ಪರೀಕ್ಷೆ ಒಳಪಡಿಸಲ್ಲ. ಇದೇನು ದಿಢೀರ್ನೇ ಆಗುವಂಥದ್ದಲ್ಲ ಇದು.
ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು. ಅಂದರೆ ಮೊದಲು ದೈಹಿಕ ಪರೀಕ್ಷೆ ಎಲ್ಲವೂ ಕೂಡ ಆಗುತ್ತೆ ಅಂತ. ಸೊ ಇದರಲ್ಲಿ ಯಾವ್ದಾದ್ರು ಡ್ರಗ್ ಸೇರಿದೆಯಾ ಏನು ಎತ್ತ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳು ಆಗುತ್ತೆ, ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಹಾಗಂತ ದಟ್ಸ್ ವೈ ಹಿ ಅವಾಯ್ಡಿಂಗ್ ರಿಯಲಿ ಇಂಪಾರ್ಟೆಂಟ್. He claim I am not men, I am not female, I am 6 years baby. What all he claim? I am in samadhi mode, I never remember my body. He claim I am not told. Whatever he told these words, everything video evidence is there. I went samadhi, I don't know my body. This is female or male, I don't know. Please come forward, come medical test. ಮಕ್ಕಳು ಗೊತ್ತು who told truth. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಚರ್ಚೆಯನ್ನು ಕೇಳಿದ್ರಿ, ನಿಮಗೆ ಯಾಕೆ ಅಷ್ಟೊಂದು ಭಯ ಅನ್ನುವಂಥದ್ದು ಇವರಿಬ್ಬರ ಪ್ರಶ್ನೆ. ಬನ್ನಿ, ನೀವು ನಮಗೆ ಆ ಪರೀಕ್ಷೆ ಮಾಡಿಸ್ಕೊಂಡ್ರಾ, ಈ ಪರೀಕ್ಷೆ ಮಾಡಿಸ್ಕೊಳ್ತೀರಾ, ಅಥವಾ ನಿಮಗೆ ಆ ರೋಗ ಇದೆಯಾ, ಈ ರೋಗ ಇದೆಯಾ ಅನ್ನುವಂಥ ಪ್ರಶ್ನೆನ ನೀವು ಹಾಕ್ತಾ ಇದ್ದೀರಾ ನಿತ್ಯಾನಂದರೆ. ನಿಮಗೆ ಏನಿದೆ ಅನ್ನುವಂಥದ್ದು ಅದು ಪ್ರೂವ್ ಆಗಿಬಿಡಲಿ. ಯಾಕೆ ನೀವು ದೇವಮಾನವರಾಗಿ, ದೈವಾಂಶ ಸಂಭೂತರು ನೀವು, ದೇವರೇ ನೀವು, ಈಶ್ವರನೇ ನೀವು. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಒಂದು ಸಣ್ಣ ಟೆಸ್ಟಿಗೆ ಹೆದರ್ತಾ ಇದ್ದೀರಿ? ಬನ್ನಿ, ನಿಮ್ಮ ಟೆಸ್ಟ್ ಆಗೋಗ್ಬಿಡಲಿ, ನಿಮ್ಮದೇನು ಹಣೆ ಬರಹ ಅನ್ನುವಂಥದ್ದು ಗೊತ್ತಾಗಲಿ. ಯಾಕಂದರೆ ಒಂದೊಂದ್ಸರಿ ಒಂದೊಂಥರ ನೀವು ಕ್ಲೈಮ್ ಮಾಡ್ಕೊಳ್ತಾ ಇದ್ದೀರಿ. ಒಂದೊಂದ್ಸರಿ ಹೇಳ್ತೀರಿ ನಾನು ಗಂಡಸಲ್ಲ, ಇನ್ನೊಂದ್ಸರಿ ಹೇಳ್ತೀರಿ ನಾನು ಹೆಂಗಸಲ್ಲ, ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನುವಂಥ ಮಾತನ್ನು ಇನ್ನೊಂದ್ಸರಿ ಹೇಳ್ತೀರಿ. ಸೊ ಈ ಥರದ್ದೆಲ್ಲ ಬಿಟ್ಬಿಡಿ. ಇನ್ನೊಂದು ಕೆಲವೊಂದು ಸರಿ ನೀವು ಹೇಳುವಂಥದ್ದು ಏನು ಅಂತಂದರೆ 6 ಇಯರ್ ಅಂತ, ನಿಮ್ಮದು 6 ಇಯರು 6 ಇಯರು ಅದು ಗೊತ್ತಾಗಲಿ ಪ್ರಪಂಚಕ್ಕೆ, ದಯವಿಟ್ಟು ಬನ್ನಿ ಅನ್ನುವಂಥದ್ದು ಇವರ ಪ್ರಾರ್ಥನೆ. ಬಹುಶಃ ನಿತ್ಯಾನಂದ ಸ್ವಾಮಿಗಳು ಕೇಳ್ತಾ ಇದ್ದರೆ ಇನ್ನಾದರೂ ಅವರ ಪರೀಕ್ಷೆಗೆ ಬರುವಂಥ ಒಂದು ಮನಸ್ಸನ್ನು ಮಾಡಲಿ. ಸೊ ಇನ್ನೇನಿದೆ ದಾಖಲಾತಿಗಳು, ಇನ್ನೇನು ಹೇಳ್ತಾರೆ ಆರತಿ ಮತ್ತು ಲೆನಿನ್, ಕೇಳೋಣ ಸಣ್ಣ ವಿರಾಮದ ನಂತರ. I think the sannyasis should, a trained sannyasi should enter into politics. I myself may not enter, but I am really planning to train a batch of sannyasis to enter into politics and remove corruption.